ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಟ್ಲಾಂಟಿಕ್ಕಲ್ಲಿ ಅಮೆರಿಕ ಹಾಗೂ ರಷ್ಯಾ ನಡುವೆ ಒಂದು ಜಿದ್ದಾಜಿದ್ದಿ ಥರದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ರಷ್ಯಾದ ಧ್ವಜ ಹಾಕೊಂಡು ವೆನಿಜುಲಾ ಕಡೆಗೆ ಬರ್ತಾ ಇದ್ದ ತೈಲ ಟ್ಯಾಂಕರ್ ಒಂದನ್ನು ರೋಚಕ ಕಾರ್ಯಾಚರಣೆ ಮೂಲಕ ಐಸ್ಲ್ಯಾಂಡ್ ಬಳಿ ಅಮೆರಿಕದ ವಿಶೇಷ ಪಡೆಗಳು ವಶಕ್ಕೆ ತಗೊಂಡಿವೆ. ಆ ಹಡಗಿನ ಕಾವಲಿಗೆ ರಷ್ಯಾ ತನ್ನ ಯುದ್ಧ ನೌಕೆಗಳು ಹಾಗೂ ಸಬ್ಮರೀನ್ಗಳನ್ನು ನೇಮಕ ಮಾಡಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಅದರ ನಡುವೆ ಕೂಡ ಅಮೆರಿಕ ಆ ಹಡಗನ್ನು ವಶಪಡಿಸಿಕೊಂಡಿರುವುದು ರಷ್ಯಾದ ಅಸಮಾಧಾನಕ್ಕೆ, ಪುತಿನ್ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಪುತಿನ್ಗೆ ಸಮಾಧಾನ ಮಾಡೋದಕ್ಕೆ ಅಮೆರಿಕ ರಷ್ಯಾ ಯುದ್ಧ ಮತ್ತು ನ್ಯಾಟೋ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದೆ. ಹಾಗಾದರೆ ಅಂತಾರಾಷ್ಟ್ರೀಯ ಜಲಮಾರ್ಗದಲ್ಲಿ ರಷ್ಯಾದ ಧ್ವಜ ಇದ್ದ ಟ್ಯಾಂಕರನ್ನು ಅಮೆರಿಕ ವಶಕ್ಕೆ ತಗೊಂಡಿದ್ದು ಯಾಕೆ ಮತ್ತು ಹೇಗೆ? ಈ ಮೂಲಕ ಅವರು ಯಾರಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಟ್ರಂಪ್ ತಮ್ಮ ಟ್ರೂತಲ್ಲಿ ಬರ್ಕೊಂಡಿರುವುದು ಏನು? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ವೆನಿಜುಲಾನ ವಶಪಡಿಸಿಕೊಂಡಿರೋದು ಯಾಕೆ ಅನ್ನೋದನ್ನ ಬೇರೆ ಯಾರೂ ಅಲ್ಲ, ಸ್ವತಃ ಅಮೆರಿಕಾನೇ ಪದೇ ಪದೇ ಹೇಳ್ಕೊಳ್ತಾ ಇದೆ. ಅಲ್ಲಿಂದ 50 ಮಿಲಿಯನ್ ಬ್ಯಾರಲ್ ತೈಲವನ್ನು ನಾವು ಮಾರುಕಟ್ಟೆ ಬೆಲೆಗೆ ಖರೀದಿ ಮಾಡ್ತೀವಿ ಅಂತ ಘೋಷಣೆ ಮಾಡಿರೋ ಟ್ರಂಪ್ ವೆನಿಜುಲಾದಿಂದ ರಷ್ಯಾ, ಚೈನಾ, ಇರಾನ್ ಮುಂತಾದ ದೇಶಗಳ ವ್ಯಾಪಾರಿ ಸಂಸ್ಥೆಗಳನ್ನು ಹೊರಹಾಕೋದಕ್ಕೆ ಕೂಡ ವೆನಿಜುಲಾಗೆ ಆದೇಶ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವೆನಿಜುಲಾ ಇನ್ನು ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ಅಮೆರಿಕಾದ ಪ್ರಾಡಕ್ಟ್ಗಳನ್ನೇ ಖರೀದಿ ಮಾಡುತ್ತೆ. ನಾವು ವೆನಿಜುಲಾದಿಂದ ಖರೀದಿ ಮಾಡುವ ಕಚ್ಚಾ ತೈಲ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಣದಲ್ಲಿ ಅಮೆರಿಕಾದ ಔಷಧಗಳು, ಅಮೆರಿಕಾದ ಆಹಾರ ಪದಾರ್ಥಗಳು, ಅಮೆರಿಕಾದ ಮೆಡಿಕಲ್ ಡಿವೈಸುಗಳು, ಹೀಗೆ ಎಲ್ಲದನ್ನೂ ವೆನಿಜುಲಾ ಇನ್ನು ಮುಂದೆ ಅಮೆರಿಕಾದ ವಸ್ತುಗಳನ್ನೇ ಖರೀದಿ ಮಾಡುತ್ತೆ ಅಂತ ಹೇಳೋ ಮೂಲಕ ವೆನಿಜುಲಾ ಇನ್ನು ಮುಂದೆ ನಮ್ಮ ವ್ಯಾಪಾರಿ ಹಾಗೂ ಆರ್ಥಿಕ ಗುಲಾಮನಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಮೆರಿಕ ಕೆರೆಬಿಯನ್ ಸಮುದ್ರದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವೆನಿಜುಲಾದಿಂದ ಹಡಗುಗಳು ಹೊರ ಹೋಗದ ಹಾಗೆ ತಡೀತಾ ಇದೆ. ಅವರ ಕಾರ್ಯಾಚರಣೆ ಇರೋದು ಅಲ್ಲಿಂದ ನಾನಾ ದೇಶಗಳಿಗೆ ತೈಲವನ್ನು ಅಕ್ರಮವಾಗಿ ಸಾಗಾಟ ಮಾಡೋ ಡಾರ್ಕ್ ಫ್ಲೀಟ್ ಅಥವಾ ಶ್ಯಾಡೋ ಫ್ಲೀಟ್ಗಳ ವಿರುದ್ಧ. ಗೆಳೆಯರೆ, ವೆನಿಜುಲಾದ ತೈಲ ಮಾರಾಟದ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸಿತ್ತು. ಹಾಗಂತ ಅಲ್ಲಿಂದ ತೈಲ ವ್ಯಾಪಾರ ಮತ್ತು ಕಳ್ಳ ಸಾಗಾಣಿಕೆ ನಿಂತಿರಲಿಲ್ಲ. ಚೈನಾ ನಿರಂತರವಾಗಿ ವೆನಿಜುಲಾದಿಂದ ಕಚ್ಚಾ ತೈಲ ಖರೀದಿ ಮಾಡ್ತಲೇ ಇತ್ತು. ಅದರಲ್ಲಿ ಬಹುತೇಕ ಅಕ್ರಮವಾಗಿ ಶ್ಯಾಡೋ ಫ್ಲೀಟ್ಗಳ ಮೂಲಕ ತೈಲ ಸಾಗಾಟ ಆಗ್ತಾ ಇತ್ತು. ಅದನ್ನು ಇರಾನ್ ನಿಭಾಯಿಸ್ತಾ ಇತ್ತು. ಇನ್ನು ಈಗ ಕೆರೆಬಿಯನ್ ಸಮುದ್ರದಲ್ಲಿ ಅಮೆರಿಕ ಬ್ಯಾರಿಕೇಡ್ಗಳನ್ನು ಹಾಕಿದೆ. ವೆನಿಜುಲಾದಿಂದ ತನ್ನ ಅನುಮತಿ ಇಲ್ಲದೆ ಏನು ಹೊರಗೆ ಹೋಗಬಾರದು ಅನ್ನೋ ಥರ ಅಮೆರಿಕ ದಿಗ್ಬಂಧನವನ್ನು ಹಾಕ್ಕೊಂಡು ಕೂತಿದೆ. ಇದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಬಂದದ್ದು ಬೆಲ್ಲಾ ಅನ್ನೋ ಟ್ಯಾಂಕರು. ಇದು ಶ್ಯಾಡೋ ಫ್ಲೀಟ್ನ ಭಾಗ ಅಂತ ಅಮೆರಿಕ ಹೇಳುತ್ತೆ. ಈ ಹಿಂದೆ ಇದನ್ನು ಇರಾನ್ ನಿರ್ವಹಣೆ ಮಾಡ್ತಾ ಇತ್ತು. ಈ ಶ್ಯಾಡೋ ಫ್ಲೀಟುಗಳು ತಮ್ಮ ಹಡಗುಗಳ ಸಿಗ್ನಲ್ಸ್ ಯಾರಿಗೂ ಸಿಗದ ಹಾಗೆ ಎಲ್ಲವನ್ನೂ ಆಫ್ ಮಾಡಿಕೊಂಡು ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತವೆ. ಸಾಕಷ್ಟು ಬಾರಿ ಇವುಗಳಿಗೆ ಫ್ಲ್ಯಾಗ್ ಕೂಡ ಇರೋದಿಲ್ಲ. ಹೀಗಾಗಿ ಇವು ಯಾವ ದೇಶದ ಹಡಗುಗಳು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇನ್ನು ಕೆಲ ಹಡಗುಗಳು ಫಾಲ್ಸ್ ಫ್ಲ್ಯಾಗ್ ಅಂದರೆ ಸೂತ್ರ ಸಂಬಂಧ ಇಲ್ಲದ ಯಾವುದೋ ದೇಶದ ಧ್ವಜವನ್ನು ಹಾಕ್ಕೊಂಡು ಬಿಡುತ್ತವೆ. ಅಲ್ಲದನ್ನು ನಿಲ್ಲಿಸಿ ಕೇಳೋರು ಕೂಡ ಯಾರೂ ಇರೋದಿಲ್ಲ. ಇಂಥ ಹಡಗುಗಳು ತೈಲ ಹಾಗೂ ಇನ್ನಿತರ ವಸ್ತುಗಳನ್ನು ಕಣ್ತಪ್ಪಿಸಿ ಕಳ್ಳ ಸಾಗಾಣಿಕೆ ಮಾಡುವ ಕೆಲಸವನ್ನು ಮಾಡ್ತಾ ಇರುತ್ತವೆ. ಈಗ ಇರಾನ್ ಮೇಲೆ, ರಷ್ಯಾ, ವೆನಿಜುಲಾಗಳ ತೈಲದ ಮೇಲೆ ಅಮೆರಿಕಾದ ನಿರ್ಬಂಧಗಳಿವೆ ಅಲ್ವಾ? ಅಲ್ಲಿಂದ ಕದ್ದು ತೈಲ ಸಾಗಾಟ ಮಾಡೋದಕ್ಕೆ ಈ ಶ್ಯಾಡೋ ಫ್ಲೀಟ್ಗಳ ಬಳಕೆ ಆಗುತ್ತೆ. ಇತ್ತೀಚೆಗೆ ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಅಲ್ಲೊಂದು ಇರಾನಿನ ಹಡಗು ಮುಳುಗಿತು. ಅದರಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಸಾಗಾಟ ಮಾಡ್ತಾ ಇದ್ರು ಅನ್ನೋ ಅನುಮಾನಗಳಿವೆ. ಆದರೆ ಅದರ ಬಗ್ಗೆ ಇನ್ನೂ ಖಚಿತವಾಗಿ ಏನೂ ಗೊತ್ತಾಗಿಲ್ಲ. ಆ ಹಡಗು ಈಗ ಸಮುದ್ರದ ಆಳವನ್ನು ತಲುಪಿದೆ. ಅದು ಕೂಡ ಶ್ಯಾಡೋ ಫ್ಲೀಟೇ ಆಗಿತ್ತು. ಇಂಥ ಅಕ್ರಮ ಶಿಪ್ಗಳ ಪೈಕಿ ಒಂದು ಮೊನ್ನೆ ಕೆರೆಬಿಯನ್ ಸಮುದ್ರದಲ್ಲಿ ಅಮೆರಿಕಾದ ಕಣ್ಣಿಗೆ ಕಾಣಿಸ್ಕೊಂಡಿದೆ. ತಕ್ಷಣ ಅಮೆರಿಕಾದ ನೌಕಾಪಡೆ ಅದನ್ನು ಬೆನ್ನಟ್ಟಿ ಹೋಯಿತು. ಆ ನೀಲಿ ಸಾಗರದಲ್ಲವತ್ತು ಕಣ್ಮರೆಯಾದ ಹಡಗು ಮತ್ತೆ ಕಾಣಿಸ್ಕೊಂಡಿದ್ದು ನಾರ್ತ್ ಅಟ್ಲಾಂಟಿಕ್ ಅಲ್ಲಿ. ಅದು ಕೆರೆಬಿಯನ್ ಸಮುದ್ರದಲ್ಲಿದ್ದಾಗ ಅದರ ಹೆಸರು ಬೆಲ್ಲಾ ಆಗಿತ್ತು. ಅದರ ಮೇಲೆ ಯಾವುದೇ ದೇಶದ ಬಾವುಟ ಇರಲಿಲ್ಲ. ಆದರೆ ನಾರ್ತ್ ಅಟ್ಲಾಂಟಿಕ್ಗೆ ಬರೋ ಹೊತ್ತಿಗೆ ಆ ಹಡಗಿನ ಮೇಲೆ ರಷ್ಯಾದ ಬಾವುಟ ಬಂತು ಮತ್ತು ಅದರ ಹೆಸರನ್ನ ಮ್ಯಾರಿನೆರಾ ಅಂತ ಅದು ಬದಲಿಸಿಕೊಂಡಿತ್ತು. ಅಷ್ಟೇ ಅಲ್ಲ, ಆ ಹಡಗು ನಮಗೆ ಸೇರಿದ್ದು ಅಂತ ರಷ್ಯಾ ಕೂಡ ಘೋಷಿಸ್ಕೊಳ್ತು. ಇನ್ನು ಯಾವಾಗ ಆ ಟ್ಯಾಂಕರನ್ನು ಅಮೆರಿಕಾದ ಪಡೆಗಳು ಬೆನ್ನತ್ತಿ ಬರ್ತಾ ಇವೆ ಅನ್ನೋದು ಗೊತ್ತಾಯಿತು, ರಷ್ಯಾ ತನ್ನ ಒಂದು ನ್ಯೂಕ್ಲಿಯರ್ ಸಬ್ಮರಿನ್ ಮತ್ತು ಒಂದಷ್ಟು ಅಟ್ಯಾಕಿಂಗ್ ವೆಸಲ್ಗಳನ್ನು ಆ ಮೆರಿನೆರಾದ ರಕ್ಷಣೆಗೆ ನಿಯೋಜನೆ ಮಾಡ್ತು ಅಂತ ಪಶ್ಚಿಮದ ಮಾಧ್ಯಮಗಳು ವರದಿ ಮಾಡಿದ್ರು. ಆದರೆ
ಅಲ್ಲಿ ಅಮೆರಿಕ ಮಾಡಿದ ಕಾರ್ಯಾಚರಣೆ ಹಾಗೂ ಅವರ ಧೈರ್ಯ ನೋಡ್ತಾ ಇದ್ರೆ ಅಲ್ಲಿ ರಷ್ಯಾದ ಯುದ್ಧ ನೌಕೆಗಳು ಸಬ್ಮರಿನ್ ಈ ಮೆರಿನರ್ ಆಗಿ ರಕ್ಷಣೆ ಕೊಡ್ತಾ ಇದ್ವು ಅನ್ನೋದು ನಿಜ ಅಂತೇನು ಅನ್ಸೋದಿಲ್ಲ. ಬಹುಶಃ ಅವು ದೂರದಿಂದ ಈ ಟ್ಯಾಂಕರ್ ಅನ್ನ ಶಾಡೋ ಮಾಡ್ತಾ ಇದ್ದಿರಬಹುದು. ಅಂದ್ರೆ ತಕ್ಷಣ ಅದರ ರಕ್ಷಣೆಗೆ ಬರುವಷ್ಟು ಹತ್ತಿರ ಅಲ್ಲಿ ನ್ಯೂಕ್ಲಿಯರ್ ಸಬ್ಮರಿನ್ಗಳಿದ್ದಿದ್ರೆ ಬಹುಶಃ ಅಮೆರಿಕದ ವಿಶೇಷ ಪಡೆಗಳು ಆ ಟ್ಯಾಂಕರ್ ಮೇಲೆ ದಾಳಿ ಮಾಡೋ ಧೈರ್ಯವನ್ನ ಖಂಡಿತ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಇನ್ನು ಈ ಟ್ಯಾಂಕರ್ ಅಲ್ಲಿಂದ ಐಸ್ಲ್ಯಾಂಡ್ಗೆ ಸೇರಿದ ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಬರ್ತಿದ್ದಂತೆ ಅಮೆರಿಕ ಹಾಗೂ ಬ್ರಿಟಿಷ್ ಪಡೆಗಳು ಟ್ಯಾಂಕರ್ ಅನ್ನು ಸುತ್ತುವರೆದಿವೆ. ಅಷ್ಟರಲ್ಲಿ ಅಮೆರಿಕದ ಸ್ಪೆಷಲ್ ಫೋರ್ಸ್ ಆ ಟ್ಯಾಂಕರ್ ಒಳಕ್ಕೆ ನುಗ್ಗಿದೆ. ಅದರಲ್ಲಿದ್ದ ಸಿಬ್ಬಂದಿ ಸಮೇತ ಅದನ್ನು ತಮ್ಮ ವಶಕ್ಕೆ ಪಡೆದು ಟ್ಯಾಂಕರ್ ಅನ್ನು ಅಮೆರಿಕದ ಕಡೆಗೆ ಅವರು ತಿರುಗಿಸಿದ್ದಾರೆ. ಇಲ್ಲಿ ಟ್ಯಾಂಕರ್ ವಶಪಡಿಸಿಕೊಂಡ ಸುದ್ದಿ ಗೊತ್ತಾದ ಕೂಡಲೇ ರಷ್ಯಾ ಕೆರಳಿದೆ. ಅಲ್ಲಿನ ಕೆಲ ಅಧಿಕಾರಿಗಳು ಅಮೆರಿಕದ ವಿರುದ್ಧ ಸೇನಾ ಕಾರ್ಯಾಚರಣೆಗೆ ಸಲಹೆಯನ್ನು ಕೊಟ್ಟರೂ ಕೂಡ ಪುತಿನ್ ಅದನ್ನು ತಕ್ಷಣದ ಕೆಲಸ ಅಂತ ಪರಿಗಣಿಸಿಲ್ಲ. ಹಾಗೆ ಅಲ್ಲಿನ ವಿದೇಶಾಂಗ ಸಚಿವ ಲ್ಯಾವ್ರೋವ್ ಆ ಟ್ಯಾಂಕರ್ ವಶಪಡಿಸಿಕೊಂಡ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಇದು ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧ, ಇದು ನಮ್ಮ ಸಾರ್ವಭೌಮತ್ವದ ಮೇಲೆ ನಡೆದ ದಾಳಿ ಅಂತ ಲ್ಯಾವ್ರೋವ್ ಹೇಳಿದ್ದಾರೆ. ಹಾಗೆ ಹಡಗಲಿನ ರಷ್ಯಾ ನಾವಿಕರು ಮತ್ತು ಸಿಬ್ಬಂದಿಯನ್ನ ಗೌರವಯುತವಾಗಿ ನಡೆಸ್ಕೊಳ್ಳಿ, ಅವರನ್ನು ರಷ್ಯಾಗೆ ಹಿಂತಿರುಗಿಸಿ ಅಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಇನ್ನು ಅಮೆರಿಕ ಅದು ನಿರ್ಬಂಧಕ್ಕೀಡಾಗಿದ್ದ ಫ್ಲೀಟ್ ಅಂತ ಹೇಳಿದೆ. ಅಷ್ಟೇ ಅಲ್ಲ, ನ್ಯಾಯಾಲಯದ ಆದೇಶದ ಮೇರೆಗೆ ನಾವು ಆ ಟ್ಯಾಂಕರ್ ಅನ್ನು ವಶಪಡಿಸಿಕೊಂಡಿದ್ದೀವಿ, ಹೀಗಾಗಿ ಇದು ಯುದ್ಧದ ಕೃತ್ಯ ಅಥವಾ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ಖಂಡಿತ ಅಲ್ಲ ಅಂತ ಅಮೆರಿಕ ಹೇಳಿಕೊಂಡಿದೆ. ಹಾಗೆ ರಷ್ಯಾದ ಫ್ಲಾಗ್ ಇರೋ ಟ್ಯಾಂಕರ್ ಅನ್ನ ವಶಕ್ಕೆ ಪಡೆದ ಕೆಲವೇ ಗಂಟೆಗಳಲ್ಲಿ ಕೆರೆಬಿಯನ್ ಸಮುದ್ರದಲ್ಲಿ ಇನ್ನೂ ಒಂದು ಟ್ಯಾಂಕರ್ ಅನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅದು ಚೈನಾಗೆ ತೈಲ ಸಾಗಾಟ ಮಾಡ್ತಾ ಇತ್ತು ಅಂತ ಅಮೆರಿಕದ ಮಾಹಿತಿಯನ್ನು ಉಲ್ಲೇಖಿಸಿ ಕೆಲ ಮಾಧ್ಯಮಗಳು ವರದಿ ಮಾಡಿವೆ. ಇಲ್ಲಿ ಒಂದು ದೇಶದ ಬಾವುಟ ಇರೋ ಹಡಗನ್ನ ಹಾಗೆ ಮತ್ತೊಂದು ದೇಶ ವಶಕ್ಕೆ ಪಡ್ಕೊಳ್ಳೋದಕ್ಕಾಗತ್ತಾ? ಅಮೆರಿಕದ ನ್ಯಾಯಾಲಯದ ಆದೇಶ ಅಥವಾ ವಾರಂಟ್ ಅಮೆರಿಕಾಗೆ ಮಾತ್ರ ಸೀಮಿತ ಆಗುತ್ತಾ, ಅಥವಾ ಇಡೀ ಜಗತ್ತಿನ ನೆಲ, ಜಲ, ವಾಯು, ಆಕಾಶ, ಪಾತಾಳ ಎಲ್ಲ ಕಡೆಗಳಲ್ಲೂ ಅದು ಅನ್ವಯ ಆಗುತ್ತಾ? ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಜಲಗಡಿಗಳಲ್ಲಿದ್ದಾಗ ಯಾವುದೇ ದೇಶದ ಹಡಗನ್ನ ಹಾಗೆ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ಆಗುತ್ತೆ. ಹಾಗೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ ಅಡಿಯಲ್ಲಿ ಸ್ಟೇಟ್ಲೆಸ್ ಅಥವಾ ಇಲ್ಲೀಗಲ್ ಆಕ್ಟಿವಿಟಿ ನಡೆಸ್ತಾ ಇರೋ ಹಡಗುಗಳನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಇಲ್ಲಿ ಈ ಹಡಗಿನ ಮೇಲೆ ರಷ್ಯಾದ ಧ್ವಜ ಇತ್ತು, ಹೀಗಾಗಿ ಅದನ್ನು ವಶಪಡಿಸಿಕೊಂಡಿರುವುದು ಕಾನೂನು ಬಾಹಿರ, ಇದು ಸಮುದ್ರ ಕಳ್ಳತನಕ್ಕೆ ಸಮಾನ ಅಂತ ರಷ್ಯಾ ಹೇಳ್ತಾ ಇದೆ. ಇನ್ನು ನ್ಯಾಯಾಲಯದ ಆದೇಶ ಅಥವಾ ನಿರ್ಬಂಧಗಳು ಅಮೆರಿಕಾಗೆ ಸೀಮಿತವಾಗಿರುತ್ತವೆ ಹೊರತು ಅವು ವಿಶ್ವಸಂಸ್ಥೆ ಹೇರಿದ ನಿರ್ಬಂಧಗಳಲ್ಲ. ಹೀಗಾಗಿ ಅಮೆರಿಕದ ಈ ಕೃತ್ಯಕ್ಕೆ ಕಾನೂನಿನ ಮಾನ್ಯತೆ ಸಿಗೋದಿಲ್ಲ. ಹಾಗಂತ ರಷ್ಯಾ ಏನಾದರೂ ಈಗ ಮಾಡುತ್ತಾ? ತಕ್ಷಣ ರಷ್ಯಾ ಬಹುಶಃ ಏನು ಮಾಡಲಾರದು. ಹಾಗೆ ಇಲ್ಲಿ ರಷ್ಯಾ ತುಂಬ ಸಿಟ್ಟು ಮಾಡ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಅಮೆರಿಕ ಕೂಡ ರಷ್ಯಾನ ಸಮಾಧಾನ ಮಾಡೋದಕ್ಕೆ 4 ಮಾತುಗಳನ್ನು ಆಡ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಅಲ್ಲಿ ನ್ಯಾಟೋ ವಿರುದ್ಧ ಕಿಡಿಕಾರಿದ್ದಾರೆ. ನ್ಯಾಟೋ ದೇಶಗಳು ಅಮೆರಿಕ ಇಲ್ಲದೆ ಇದ್ರೆ ಶಕ್ತಿಯನ್ನು ಕಳ್ಕೊಳ್ತವೆ. ರಷ್ಯಾ ಹಾಗೂ ಚೈನಾಗಳಿವತ್ತು ಹೆದರ್ತಾ ಇರೋದು ಅಮೆರಿಕಾಗೆ ಹೊರತು ನ್ಯಾಟೋಗಲ್ಲ. ನಾವು ನಿಮ್ಮ ಸಹಾಯಕ್ಕೆ ಯಾವಾಗಲೂ ಇದ್ದೀವಿ, ಆದರೆ ನೀವು ನಮಗೆ ಅಗತ್ಯ ಇರುವಾಗ ನೆರವನ್ನು ಕೊಡೋದಿಲ್ಲ ಅನ್ನೋ ಥರ ಎಲ್ಲ ಟ್ರಂಪ್ ತಮ್ಮ ಟ್ರೂತಲ್ಲಿ ಬರ್ಕೊಂಡಿದ್ದಾರೆ. ಇಲ್ಲಿ ವೆನೆಜುವೆಲಾ ಕಾರ್ಯಾಚರಣೆಗೆ ನ್ಯಾಟೋ ಸಹಕಾರ ಕೊಡಲಿಲ್ಲ, ನ್ಯಾಟೋ ದೇಶಗಳು ಮುಕ್ತವಾಗಿ ಬೆಂಬಲ ಕೊಡಲಿಲ್ಲ ಅನ್ನೋದು ಟ್ರಂಪ್ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಹಾಗೆ ನಾರ್ವೆ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲಿಲ್ಲ ಅನ್ನೋದನ್ನು ಕೂಡ ಟ್ರಂಪ್ ಇಲ್ಲಿ ಬರ್ಕೋತಾರೆ. ಅದರ ಬೆನ್ನಲ್ಲೇ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ರಷ್ಯಾ ಯುಕ್ರೇನ್ ಯುದ್ಧ ಅಮೆರಿಕದ ಯುದ್ಧ ಅಲ್ಲ ಅಂತ ಹೇಳೋ ಮೂಲಕ ಇದರ ಬೆನ್ನಲ್ಲೇ ನಾವು 2027 ಹೊತ್ತಿಗೆ ನಮ್ಮ ರಕ್ಷಣಾ ಬಜೆಟನ್ನು 1 ರಿಂದ 1.5 ಟ್ರಿಲಿಯನ್ ಡಾಲರ್ಗೆ ಏರಿಕೆ ಮಾಡ್ಕೋತೀವಿ ಅಂತ ಕೂಡ ಟ್ರಂಪ್ ತಮ್ಮ ಟ್ರೂತಲ್ಲಿ ಬರ್ಕೊಂಡಿದ್ದಾರೆ. ಅದಕ್ಕೆ ಸಂಸದರ ಜೊತೆ ನಾನು ಮಾತಾಡಿದ್ದೀನಿ, ಅವರೆಲ್ಲ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಅಮೆರಿಕದ ಸೇನೆಯನ್ನು ಜಗತ್ತಿನ ಅತ್ಯಂತ ಶ್ರೇಷ್ಠ ಮತ್ತು ಬಲಿಷ್ಠ ಸೇನೆಯನ್ನಾಗಿ ಮಾಡೋದಕ್ಕೆ ನಾವು 2027 ಹೊತ್ತಿಗೆ ರಕ್ಷಣಾ ಬಜೆಟನ್ನು 1.5 ಟ್ರಿಲಿಯನ್ ಡಾಲರ್ಗೆ ಏರಿಕೆ ಮಾಡ್ಕೋಬೇಕಾಗಿದೆ ಅಂತ ಹೇಳಿಕೊಳ್ಳೋ ಮೂಲಕ ರಷ್ಯಾ 2 ವರ್ಷಗಳಲ್ಲಿ ಮತ್ತೊಂದು ಅತಿದೊಡ್ಡ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೆ ಅನ್ನೋದನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮೂಲಕ ಅಮೆರಿಕ ನ್ಯಾಟೋ ದೇಶಗಳನ್ನು ಹೆದರಿಸ್ತಾ ಇದೆ, ರಷ್ಯಾಗೆ ಸಮಾಧಾನ ಆಗೋ ಥರವೂ ಮಾತಾಡ್ತಾ ಇದೆ, ಜೊತೆಗೆ ರಷ್ಯಾನ ಬೆದರಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ.
ಗೆಳೆಯರೆ, ಇಲ್ಲಿ ವೆನಿಜುಲಾ ಮಾತ್ರ ಅಲ್ಲ, ಅಮೆರಿಕ ಇರಾನ್ ಮೇಲೆ ಕೂಡ ಒಂದು ದಾಳಿಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅದಕ್ಕೂ ಕೂಡ ಅವರು ನ್ಯಾಟೋ ಪಡೆಗಳ ಬೆಂಬಲವನ್ನು ಬಯಸ್ತಾ ಇದ್ದಾರೆ. ಇಲ್ಲಿ ನ್ಯಾಟೋಗೆ ನಾವಿದೀವಿ, ಆದರೆ ನಮಗೆ ನ್ಯಾಟೋ ಇಲ್ಲ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಆದರೆ ನ್ಯಾಟೋದ ಆರ್ಟಿಕಲ್ 5 ಬಳಕೆ ಆಗಿದ್ದೇ ಅಮೆರಿಕದ ವಿಷಯದಲ್ಲಿ. ಅಮೆರಿಕದ ಮೇಲೆ ಉಗ್ರರ ದಾಳಿ ನಡೆದಾಗ ಅಮೆರಿಕ ಆಫ್ಘನಿಸ್ತಾನದಲ್ಲಿ ಬಲಿ ಕೊಟ್ಟಿದ್ದು ನ್ಯಾಟೋ ಪಡೆಗಳನ್ನೇ. ಹಾಗೆ ನೋಡಿದ್ರೆ ಆಫ್ಘನಿಸ್ತಾನದಲ್ಲಿ ಉಗ್ರರು ಹುಟ್ಟೋದಕ್ಕೆ ಅಮೆರಿಕ ಕಾರಣ ಆಗಿತ್ತು. ಅದೇ ಉಗ್ರರು ಅಮೆರಿಕದ ಮೇಲೆ ದಾಳಿ ಮಾಡಿದ ನಂತರ ಅವರನ್ನು ಮಟ್ಟ ಹಾಕೋದಕ್ಕೆ ಅಮೆರಿಕ ನ್ಯಾಟೋದ ಯೋಧರನ್ನ ಬಲಿ ಕೊಡ್ತು. ಆದರೆ ಟ್ರಂಪ್ ಅಮೆರಿಕಾಗೆ ನ್ಯಾಟೋ ಯಾವ ಸಹಾಯವನ್ನು ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಇದನ್ನೇ ನಾನು ಹಿಂದಿನ ವಿಡಿಯೋದಲ್ಲಿ ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳಿದ್ದು. ಇನ್ನು ಈ ಮೆರಿನರ ಜೊತೆ ಅಮೆರಿಕ ಸೋಫಿಯಾ ಅನ್ನೋ ಮತ್ತೊಂದು ಟ್ಯಾಂಕ್ ಅನ್ನು ಕೂಡ ವಶಕ್ಕೆ ಪಡೆದಿದೆ. ಇದು ಕೂಡ ಶಾಡೋ ಫ್ಲೀಟ್ನ ಭಾಗ ಅಂತ ಹೇಳಲಾಗ್ತಾ ಇದೆ. ಆ ಟ್ಯಾಂಕರ್ಗಳಲ್ಲಿ ಲಕ್ಷಾಂತರ ಬ್ಯಾರಲ್ ತೈಲ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ತೈಲ ಇತ್ತು ಅಥವಾ ಇನ್ನೇನಾದರೂ ಇತ್ತ ಅನ್ನೋ ಬಗ್ಗೆ ನಿಖರವಾಗಿ ಯಾವ ಖಚಿತ ಮಾಹಿತಿನೂ ಇದುವರೆಗೆ ಬಂದಿಲ್ಲ. ಹಾಗೆ ರಷ್ಯಾ ಈಗ ಅವಮಾನಕ್ಕೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತೆ ಅನ್ನೋದು ಕೂಡ ಕುತೂಹಲಕಾರಿ ಅಂಶವಾಗಿ ಉಳ್ಕೊಂಡಿದೆ. ಇದು ಗೆಳೆಯರೆ, ಅಮೆರಿಕದ ವಿಶೇಷ ಪಡೆಗಳು ಸಮುದ್ರದಲ್ಲಿ ನಡೆಸಿದ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.